ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಇಸ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾ ರುಚಿಯಾಗಿ ಮಕರೋನಿ ಪಾಸ್ತಾ ರೆಸಿಪಿ. ಇದನ್ನು ಇಂಡಿಯನ್ ಸ್ಟೈಲಲ್ಲೇ ಮಾಡ್ತೀವಿ ಮತ್ತು ಇದನ್ನು ಲಂಚ್ ಬಾಕ್ಸ್ಗೆಲ್ಲ ಮಾಡ್ಕೊಡ್ಬೋದು. ತುಂಬಾ ರುಚಿಯಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ನೀರು ಇಡಬೇಕು. ಹಾಗೂ ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೀರು ಫುಲ್ ಚೆನ್ನಾಗಿ ಬಿಸಿ ಆದಾಗ ಇದಕ್ಕೆ ಮಕರೋನಿನ ಸೇರಿಸ್ಕೋಬೇಕು. ನಾನಿಲ್ಲಿ 1.5 ಕಪ್ ಹಾಕೋತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೇ ಟೊಮೊಟೊನ ಸೇರಿಸ್ಕೋತಾ ಇದ್ದೀನಿ. 4 ಚಿಕ್ಕ ಚಿಕ್ಕ ಸೈಜಲ್ಲಿ ಹಾಕೋತಾ ಇರೋದು. ದೊಡ್ಡದಾಗಿದ್ರೆ 2 ಹಾಕೊಳ್ಳಿ ಸಾಕು. ಮತ್ತು ಮೇಲೆ ನೋಡಿ ಈ ಥರದ್ದು ಕಟ್ ಮಾಡ್ಕೊಂಡಿದ್ದೀನಿ. ಮೇಲೆ ಗ್ರೀನ್ ಕಲರ್ ಇರುತ್ತಲ್ಲ, ಅದು ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಪಾಸ್ತಾ ಜೊತೆನೇ ಟೊಮೊಟೊನ ಕೂಡ ಸ್ವಲ್ಪ ಬೆಂದೋಗುತ್ತೆ. ಟೊಮೊಟೊನ ಈ ಥರ ಬೇಯಿಸ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಹಸಿ ವಾಸನೆ ಇರಲ್ಲ, ಬೇಗನೂ ಆಗ್ಬಿಡುತ್ತೆ. ಈಗ ಇದನ್ನು ಬೇಗ ಬಿಡೋಣ. 8-10 ನಿಮಿಷದಲ್ಲೇ 2 ಚೆನ್ನಾಗಿ ಬೆಂದೋಗುತ್ತೆ. ಇವಾಗ ನೋಡಿ ಟೊಮೊಟೊನು ಈ ಥರ ಮಧ್ಯೆ ಕಟ್ಟಾಗಿದೆ ನೋಡಿ, ಸಿಪ್ಪೆ ಎಲ್ಲ ಸಪ್ರೇಟ್ ಕಾಣ್ತಾ ಇದೆಯಲ್ಲ, ಈ ಥರ ಆಗಿದೆ ಅಂದರೆ ಟೊಮೊಟೊನ ಒಳಗಡೆಯಿಂದ ಬೆಂದಿದೆ ಅಂತ. ಮತ್ತು ಪಾಸ್ತಾ ಕೂಡ ಬೆಂದಿದೆ. ಪಾಸ್ತಾನ ಫುಲ್ ಸಾಫ್ಟಾಗಿ ಫುಲ್ ಮುದ್ದೆ ಥರ ಬೇಯಿಸ್ಕೋಬಾರ್ದು. ಈ ಥರ ಕಟ್ ಮಾಡಿದಾಗ ನೋಡಿ ರಬ್ಬರ್ ಥರ ಈ ಥರ ಕಟ್ ಆಗಬೇಕು. ಯಾಕಂದರೆ ಗ್ರೇವಿ ಜೊತೆನೇ ಇದನ್ನು ಕುಕ್ ಮಾಡ್ತೀವಲ್ಲ, ಆಗ ಫುಲ್ ಮುದ್ದೆ ಥರ ಆಗ್ಬಿಡುತ್ತೆ. ಆಮೇಲೆ ಇಷ್ಟು ಬೆಂದರೆ ಸಾಕು. ಇವಾಗ ಟೊಮೊಟೊ ಹಣ್ಣು ಮತ್ತು ಪಾಸ್ತಾನ ತಕ್ಕೊಬಿಡೋಣ. ಟೊಮೊಟೊ ಹಣ್ಣು ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಮಿಕ್ಸಿಲಿ ರುಬ್ಕೋಬೇಕು. ಇವಾಗ ಪಾಸ್ತಾನು ಬೇಗ ಸೋತ್ಸ್ಕೊಬಿಡ್ಬೇಕು, ಲೇಟ್ ಮಾಡಬಾರ್ದು. ಮತ್ತು ಈ ನೀರು ಇದೆಯಲ್ಲ, ಪಾಸ್ತಾ ನೀರು, ಇದನ್ನು ಸ್ವಲ್ಪ ಉಳಿಸ್ಕೊಳ್ಳೋಣ. ಹಾಗೆ ಮುಂದೆ ಪಾಸ್ತಾ ಏನಾದ್ರು ಡ್ರೈ ಅನಿಸಿದಾಗ ಇದೇ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು. ಇವಾಗ ನೋಡಿ ಈ ಥರ ಸೋತ್ಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಆಗ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಫುಲ್ ಸಪ್ರೇಟಾಗಿ ಉದುರಾಗಿರುತ್ತೆ. ಸ್ವಲ್ಪ ನೀರು ಹಾಗೆ ಉಳಿಸ್ಕೊಂಡಿದ್ದೀನಿ, ಪಾಸ್ತಾ ನೀರು. ಮಿಕ್ಕಿದೆಲ್ಲ ಹಾಗೆ ಸುರಿದ್ಬಿಟ್ಟಿದ್ದೀನಿ. ಮತ್ತು ಅದೇ ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಏನು ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ಸಾಕು. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಎಲ್ಲನೂ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಚೂರು ಹಾಕಿದ್ರೆ ಸಾಕು, ತುಂಬ ಜಾಸ್ತಿ ಹಾಕಬಾರ್ದು, ತುಂಬ ಸ್ಟ್ರಾಂಗ್ ಆಗಿಬಿಡುತ್ತೆ. ಮತ್ತು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಂಡ್ರೆ ಆಯಿತು. ನಾನಿಲ್ಲಿ ಬರೀ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿರೋದು. ಮತ್ತು 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಚಿಕ್ಕ ಸೈಜ್ ಈರುಳ್ಳಿ ಹಾಕ್ಕೊಂಡಿರೋದು. ಸಣ್ಣಗೆ ಹೆಚ್ಕೊಂಡು ಹಾಕಿದ್ದೀನಿ. ಈಗ ಫುಲ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು ಅಂತ ಏನಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆದರೆ ಸಾಕು. ಇವಾಗ ಇದಕ್ಕೆ ಸ್ವಲ್ಪ ಕ್ಯಾರೆಟು ಮತ್ತು ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನಿಮ್ಗೆ ಇಷ್ಟ ಬಂದಿರೋ ಯಾವ ಬೇಕಾದ್ರೂ ತರಕಾರಿ ಸೇರಿಸ್ಕೋಬೋದು. ಬೀನ್ಸು ಅಥವಾ ಹೂಕೋಸು ಆ ಥರ ಎಲ್ಲ ತರಕಾರಿ ಸೇರಿಸ್ಕೋಬೋದು. ನಾನು ಇದೆರಡು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ, ಸಣ್ಣಗೆ ಹೆಚ್ಕೊಂಡು. ಇದನ್ನು ಅಷ್ಟೇ ಹೈ ಫ್ಲೇಮಲ್ಲಿ 1 ನಿಮಿಷ ಹುರ್ಕೊಂಡ್ರೆ ಸಾಕು. ಫುಲ್ ಸಾಫ್ಟ್ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಕ್ರಂಚಿ ಇದ್ರೇ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಟೊಮೊಟೊ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ. ನಾವು ಬೇಯಿಸ್ಬಿಟ್ಟು ರುಬ್ಬಿದ್ವಲ್ಲ ಆ ಟೊಮೊಟೊ ಇದು. ಈ ಥರ ಬೇಯಿಸ್ಬಿಟ್ಟು ಪೇಸ್ಟ್ ಮಾಡ್ಕೊಂಡು ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಹಸಿ ಮತ್ತು ತುಂಬ ಹುಳಿ ಇರಲ್ಲ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ತುಂಬ ಏನು ಕುಕ್ ಮಾಡಬೇಕು ಅಂತ ಏನಿಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ. ಒಂದು 1/4 ಚಮಚ ಇಲ್ಲ ಅರ್ಧ ಚಮಚ ಹಾಕೊಂಡ್ರೆ ಸಾಕು. ನಾವು ಮಾಡ್ತಿರೋ ಮಕರೋನಿಗೆ ಇಷ್ಟೇ ಸಾಕು, ಇಲ್ಲಾಂದರೆ ತುಂಬ ಖಾರ ಆಗ್ಬಿಡುತ್ತೆ. ಚೂರು ಚಿಲ್ಲಿ ಫ್ಲೇಕ್ ಫುಲ್ ಆಪ್ಷನಲ್ಲು, ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಮತ್ತು ಚೂರು ಉಪ್ಪು. ಮಕ್ರೋನಿಗೂ ಹಾಕಿದ್ದೀವಿ. ಈಗ ಈ ಗ್ರೇವಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕೋದಿರೋದು. ಮತ್ತು ಇದು ಆರೆಗಾನೋ, ಇದು ಪಿಜ್ಜಾ ಎಲ್ಲ ತೊಗೊಂಡಾಗ ಸಿಗುತ್ತಲ್ಲ ಅದು. ಇದು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಇದು ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಇದ್ರ ಜೊತೆಗೇ ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಕೊಡೋಕ್ಕೆ ಟೊಮೊಟೊ ಕೆಚಪ್ 2 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಸಿಕ್ಕು ಟೊಮೊಟೊ ಪೇಸ್ಟು, ತರಕಾರಿ ಎಲ್ಲ, ಈರುಳ್ಳಿ ಏನು ಹಾಕಿದ್ದೀವಿ ಅದೇ ಬೇಸಿಕ್ಕು. ಈ ಕೆಚಪ್ಪು ಮತ್ತು ಆರೆಗಾನೋ, ಚಿಲ್ಲಿ ಫ್ಲೇಕ್ ಎಲ್ಲ ಆಪ್ಷನಲ್ಲು. ಮಕ್ಕಳಿಗಂತ ಮಾಡಿದ್ರೆ ಇದೆಲ್ಲ ಹಾಕಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹಾಕಿರೋದು. ಇವಾಗ ಇದಕ್ಕೆ ಮಕರೋನಿ ಹಾಕೋತಾ ಇದ್ದೀನಿ. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಟೆಕ್ಸ್ಚರ್ ಕರೆಕ್ಟಾಗಿದೆ, ಎಕ್ಸ್ಟ್ರಾ ನೀರು ಹಾಕಬೇಕು ಅನಿಸ್ತಾನೆ ಇಲ್ಲ. ಅಕಸ್ಮಾತ್ ತುಂಬ ಡ್ರೈ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದೇ ನೀರು ನಾವು ಎತ್ತಿಟ್ಟಿದ್ದೀವಲ್ಲ ಪಾತ್ರೆ ಸೋಸಿದ್ಮೇಲೆ ಆ ನೀರು ಹಾಕಿದ್ರೆ ಸಾಕು. ಯಾಕಂದರೆ ಇದು ಲಂಚ್ ಬಾಕ್ಸ್ ಮಾಡಿದ್ರೆ ಅದು ಮಧ್ಯಾಹ್ನದವರೆಗೂ ಸ್ವಲ್ಪ ಡ್ರೈ ಒಣ ಆಗ್ಬಿಡುತ್ತೆ ಅಂತ ಸ್ವಲ್ಪ ಈ ಥರ ತೆಳ್ಳನೆ ಮಾಡಿ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಬೇಕು ಅಂದರೆ ಚೀಸ್ನ ಸ್ವಲ್ಪ ತುರಿದ್ಬಿಟ್ಟು ಹಾಕೋಬೋದು.
ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಪಾಸ್ತಾನು ಕಂಪ್ಲೀಟಾಗಿ ಕುಕ್ ಆಗಿದೆ ನೋಡಿ. ಇವಾಗ ಇದನ್ನ ಇಳಿಸ್ಕೊಳ್ಳೋಣ. ಇವಾಗ ತುಂಬಾ ರುಚಿಯಾಗಿ ಇಂಡಿಯನ್ ಸ್ಟೈಲಲ್ಲಿ ಮಕರೋನಿ ಪಾಸ್ತಾ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.